program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಈ ವರ್ಷ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನೆಲ್ಲ ಆಗಿತ್ತು ಮತ್ತು ಹೊಸ ವರ್ಷ ಸಮೀಪಿಸ್ತಾ ಇದೆ. ಇನ್ನೇನು ಒಂದು ವಾರದಲ್ಲಿ ಹೊಸ ವರ್ಷ ಬರುತ್ತೆ. ಹಾಗಾಗಿ ಹೊಸ ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ನ ಗತಿ ಅಥವಾ ಟ್ರೆಂಡ್ ಯಾವ ರೀತಿಯಲ್ಲಿರ್ಬೋದು, ಹೋದ ವರ್ಷ ಟ್ರೇಡರ್ಸ್ ಇರ್ಬೋದು, ಇನ್ವೆಸ್ಟರ್ಸ್ ಇರ್ಬೋದು, ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಅವರಿಗೆ ಆಗಿತ್ತು, ಯಾವ ಸೆಕ್ಟರ್ನಲ್ಲಿ ಯಾವ ರೀತಿಯ ರಿಸಲ್ಟ್ ಬಂದಿತ್ತು ಇತ್ಯಾದಿ ಎಲ್ಲ ವಿಚಾರಗಳನ್ನು ಹಿನ್ನೋಟ ಮತ್ತು ಮುನ್ನೋಟ ಎರಡನ್ನೂ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ಮಾರ್ಗದರ್ಶನವನ್ನು ತಿಳಿಯೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು CA ದಯಾನಂದ್ ಬಂಗಾಳೆ ಅವರು ನಮ್ಮ ಜೊತೆ ಇವತ್ತು ವಿಷಯದ ತಜ್ಞರಾಗಿ ಆಗಮಿಸಿದ್ದಾರೆ. CA ದಯಾನಂದ್ ಬಂಗಾಳೆ ಅವರು ಕರ್ನಾಟಕದ ಎಲ್ಲರಿಗೂ ಬಹಳ ಹೆಡ್ಜಿಂಗ್ ಸ್ಟಾರ್ ಅಂತಾನೆ ಚಿರಪರಿಚಿತರಾಗಿದ್ದಾರೆ ಮತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿ ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ನ ಸ್ಥಾಪಿಸ್ತಾ ಹಲವಾರು ವರ್ಷಗಳಿಂದ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಟ್ರೇಡಿಂಗ್ ಮಾಡಬೇಕು ಅನ್ನೋರಿಗೆ ಸಾಕಷ್ಟು ಉಪಯುಕ್ತವಾದಂತಹ ತರಬೇತಿಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗೂ ಅವರ ವಿದ್ಯಾರ್ಥಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಅದರಿಂದ ಪ್ರಯೋಜನವನ್ನು ಕೂಡ ಪಡಿತಾ ಇದ್ದಾರೆ. CA ದಯಾನಂದ್ ಬಂಗಾಳೆ ಅವರು ಕರ್ನಾಟಕದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಪದವಿಯನ್ನು ಗಳಿಸಿ ಜೊತೆಗೆ 5 ಡಿಗ್ರಿಗಳನ್ನು ಗಳಿಸಿ ಹಣಕಾಸು ಮತ್ತು ಟ್ರೇಡಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ನುರಿತ ಅನುಭವವನ್ನು ಪಡೆದಿದ್ದಾರೆ. ಇವರಷ್ಟು ಸುಶಿಕ್ಷಿತ ಟ್ರೇಡರ್ ಅಂತಾನೆ ಇವರನ್ನ ಹೇಳ್ಬೋದು. ಹಾಗಾಗಿ ಬನ್ನಿ ಕಾರ್ಯಕ್ರಮಕ್ಕೆ CA ದಯಾನಂದ್ ಬಂಗಾಳೆ ಅವರನ್ನ ಆಹ್ವಾನಿಸೋಣ. ನಮಸ್ಕಾರ ದಯಾನಂದ್ ಬಂಗಾಳೆ. ನಮಸ್ಕಾರ ಸರ್. ಅಂದ ಹಾಗೆ ತಮ್ಮನ್ನ ಅನೇಕ ಮಂದಿ ಹೆಡ್ಜಿಂಗ್ ಸ್ಟಾರ್ ಅಂತಾನೆ ಕರೀತಾರೆ. ಎಸ್ಪೆಷಲಿ ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋರಿಗೆ ನೀವು ನೀಡ್ತಾ ಇರತಕ್ಕಂತಹ ಮಾರ್ಗದರ್ಶನ ಸಲಹೆಗಳು ಬಹಳ ಉಪಯುಕ್ತ ಆಗಿದೆ. ನಮಗೂ ಸಾಕಷ್ಟು ಕಮೆಂಟ್ಗಳು ಬರ್ತಾನೆ ಇರುತ್ತೆ, ಯಾವಾಗ ದಯಾನಂದ್ ಬಂಗಾಳೆ ಅವ್ರನ್ನ ಕರೆಸ್ತೀರಿ ಅಂತ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬಹಳ ನಿರ್ಣಾಯಕ ಸಂದರ್ಭ, ವರ್ಷಾಂತ್ಯದ ಹೊಸನಲ್ಲಿದ್ದೀವಿ. ಕಳೆದ ವರ್ಷ ಈ ವರ್ಷನೇ 2025 ಈ ಕಳೆದ 1 ವರ್ಷಗಳ ಒಂದು ಪಯಣ ಎಕ್ಸ್ಪೀರಿಯನ್ಸ್ ಹೇಗಾಗಿತ್ತು? ಒಬ್ಬ ಟ್ರೇಡರ್ ಆಗಿ, ಇನ್ವೆಸ್ಟರ್ ಆಗಿ, ಟ್ರೈನರ್ ಆಗಿ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಒಳನೋಟವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ವೆಲ್ಕಮ್. ನನಗೆ ವೆಲ್ಕಮ್ ಮಾಡ್ಕೊಂಡಿದ್ದಕ್ಕೆ, ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಯರ್ 2025 ವಾಸ್ ಅಮೇಝಿಂಗ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್. ಯಾಕಂದರೆ ಈ ಕಳೆದ 12 ತಿಂಗಳುಗಳನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಇಯರ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲಿಂದ ಮಾರ್ಚ್ಗೆ ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಕರೆಕ್ಟ್. ಬಟ್ ದಿಸ್ ಈಸ್ ಎ ಕ್ಲೋಜರ್ ಆಫ್ ದಿ ಕ್ಯಾಲೆಂಡರ್ ಇಯರ್. ಕರೆಕ್ಟ್. ಅಂದರೆ ಫಾರಿನರ್ಸಿಗೆ ಅಂದರೆ ಅಮೇರಿಕನ್ಸ್ಗೆ ಇವರಿಗೆಲ್ಲ ಏನು ಅಂದರೆ ಫೈನಾನ್ಷಿಯಲ್ ಇಯರ್ ಅಂದರೆ ಜನವರಿಯಿಂದ ಡಿಸೆಂಬರ್ಗೆ ಒಂದು ಫೈನಾನ್ಷಿಯಲ್ ಇಯರ್, ಅಂದರೆ ಅದನ್ನೇ ಕ್ಯಾಲೆಂಡರ್ ಇಯರ್ನ ಫೈನಾನ್ಷಿಯಲ್ ಇಯರ್ ಅಂತ ಕರೀತಾರೆ. ನಿಜ. ಸೊ ನಾವು ಈ ಒಂದು ವರ್ಷದ ಅಂತ್ಯ ಅಂತ ನೋಡಿದಾಗ ಸೊ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ನಲ್ಲೇ ಮಾರ್ಕೆಟ್ ಕ್ಲೋಸ್ ಇರ್ತಕ್ಕಂಥದ್ದು. ಅಂದರೆ ನಿಫ್ಟಿನಲ್ಲಿ ಸುಮಾರು ಒಂದು 10% ನಾವು ಪಾಸಿಟಿವ್ ಮೂಮೆಂಟನ್ನು ನೋಡಿದ್ದೀವಿ. ಅಂದರೆ ನಿಫ್ಟಿ ಅಂದರೆ 50 ಕಂಪನಿಗಳ ಸಮೂಹ ಒಂದು 10% ಮೂಮೆಂಟ್ ಪಾಸಿಟಿವ್ ಕಾಣಿಸ್ಕೊಂಡಿದೆ. ಅಟ್ ದ ಸೇಮ್ ಟೈಮ್ ಸೆನ್ಸೆಕ್ಸ್ ಅರೌಂಡ್ 9% ಪಾಸಿಟಿವಿಟಿ ಕಾಣಿಸ್ಕೊಂಡಿದೆ. ಇನ್ನು ಅತಿ ಹೆಚ್ಚಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ರ್ಯಾಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು 15.5% ಕೇವಲ 12 ತಿಂಗಳ ರ್ಯಾಲಿ. ಫ್ಯಾಂಟಾಸ್ಟಿಕ್. ಈ ರ್ಯಾಲಿ ಕೂಡ ಎಲ್ಲೋ ಒಂದು ಕಡೆ ನೋಡಿದ್ರೆ ಲಾಸ್ಟ್ 4 to 5 ಮಂತ್ಸ್ನಲ್ಲಿ ಅಬ್ನಾರ್ಮಲ್ ರ್ಯಾಲಿ ಕೂಡ ಕಾಣಿಸ್ಕೊಂಡಿದೆ. ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಕ್ತು. ಓಕೆ. ಅಂದರೆ ನಮಗೇನು GDP ಏನು ವೆರಿ ಗುಡ್ GDP ನಮ್ಮದು. ಸೊ ಅದೇ ರೀತಿ ಇನ್ಫ್ಲೇಷನ್ ಇಸ್ ಆಲ್ಸೋ ವೆರಿ ಮಚ್ ಇನ್ ಕಂಟ್ರೋಲ್ ಅಂತ ಏನು ಡಾಟಾ ನಮಗೆ ನೋಡ್ಲಿಕ್ಕೆ ಸಿಕ್ತು. ಕರೆಕ್ಟ್. ಸೊ ಜೊತೆಗೆ GST ರಿಫಾರ್ಮ್ಸ್ಗಳು ಏನು ಗೊಳಿಸಲಾಯಿತು 28%ಇಂದ 18%ಗೆ GSTನ ಕಡಿಮೆ ಮಾಡೋದು. ಈ ಎಲ್ಲ ಒಂದು ಪಾಸಿಟಿವ್ ಪಾಯಿಂಟ್ಸ್ಗಳು ಮತ್ತು ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಅಂತಲೇ ಹೇಳ್ಬೋದು. ನಮ್ಮ ಏನು ಮಾನಿಟರಿ ಪಾಲಿಸಿ ಒಳಗೆ ನಮಗೆ ಫೆಡ್ ರೇಟ್ನಲ್ಲಿ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಒಂದು RBIನ ರೆಪೋ ರೇಟ್ ಯಾರು ಸಂಜಯ್ ಮಲ್ಹೋತ್ರಾ, ಹೌದು, ಅವರು ಕೂಡ ಕಡಿಮೆ ಮಾಡಿದ್ದನ್ನು ನೋಡ್ತಾ ಇದ್ದೇವೆ. ಸೊ ಇಟ್ ಈಸ್ ಆಲ್ ಎ ಪಾಸಿಟಿವ್ ನ್ಯೂಸ್. ಸೊ ಅದೇ ರೀತಿ ಮಾರ್ಕೆಟ್ ಶೋ ದಿ ಪಾಸಿಟಿವ್ ಮೂಮೆಂಟಮ್. ಎಸ್, ಭಾಳ ಚೆನ್ನಾಗಿ ಹೇಳಿದ್ರೆ ಒಂದು ಪಾಸಿಟಿವ್ ಟ್ರೆಂಡ್ ಇತ್ತು ಮತ್ತು ಅನ್ನುವಂಥದ್ದು. ಸೊ ಹಾಗಾದರೆ ಇವಾಗ ನಾವು ಸೆಕ್ಟರ್ ವೈಸ್ ನೋಡೋದಿದ್ರೆ ಯಾವೆಲ್ಲ ಸೆಕ್ಟರ್ನಲ್ಲಿ ಒಂದು ಅಪ್ ಟ್ರೆಂಡ್ ಇರ್ಬೋದು ಅಥವಾ ಡೌನ್ ಟ್ರೆಂಡ್ ಇರ್ಬೋದು ಅಂತ ಹೇಳ್ಬೋದಾ? ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಸೊ ನಾವು ಅಪ್ ಟ್ರೆಂಡ್ ನೋಡಿರ್ತಕ್ಕಂಥದ್ದು ಕೇವಲ ಜಾಸ್ತಿ ನೋಡಿರ್ತಕ್ಕಂಥದ್ದು ಈ PSU ಬ್ಯಾಂಕ್ಸ್ನಲ್ಲಿ ನೋಡಿದ್ವಿ. ಓಕೆ. ಪ್ರೈವೇಟ್ ಬ್ಯಾಂಕ್ಸ್ನಲ್ಲಿ ನೋಡಿದ್ವಿ. ಅದೇ ರೀತಿ ನಾವು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ನೋಡಿದ್ವಿ. ಕಮೋಡಿಟೀಸ್ ಅಂದರೆ ಮೆಟಲ್ ಸೆಕ್ಟರ್. ಈ ಮೆಟಲ್ ಅಂದ ತಕ್ಷಣ ಭಯ ಆಗುತ್ತೆ. ಯಾಕಂದರೆ ಎಲ್ಲೋ ಮೆಟಲ್ಲು
ವೈಟ್ ಮೆಡಲ್. ಹೌದು. ಸಿಲ್ವರ್ ಗೋಲ್ಡ್ ಅಲ್ಲಂತೂ ರ್ಯಾಲಿನೇ ಬಿಡಿ, ಅದನ್ನು ಮಾತಾಡಂಗೆ ಇಲ್ಲ. Correct. ಲಾಸ್ಟ್ ಒಂದು ವರ್ಷದಲ್ಲಿ ಈ ಮೆಟಲ್ ಸೆಕ್ಟರ್ ಅಲ್ಲಿ ನ್ಯಾಷನಲ್ ಅಲ್ಯೂಮಿನಿಯಂ ಅಂತ ನೋಡಿದೆ ಕಂಪ್ನಿಗಳು, ಸಾಕಷ್ಟು ಕಂಪ್ನಿಗಳು, ವೇದಾಂತ ಇರ್ಬೋದು, ನ್ಯಾಷನಲ್ ಅಲ್ಯೂಮಿನಿಯಂ, ಹಿಂಡಲ್ಕೋ ಇರ್ಬೋದು, ಎಲ್ಲ ಪಾಸಿಟಿವ್ ನಲ್ಲಿದೆ. ಜೊತೆಗೆ ಸಿಲ್ವರ್ ಹ್ಯಾಸ್ ಕ್ರಾಸ್ ಅಂದ್ರೆ ಯಾರಿಗೂ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇಲ್ಲ. ಲಾಸ್ಟ್ ಒಂದು ವರ್ಷದಲ್ಲಿ 120% ಜಾಸ್ತಿ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಿರೋದು ನೋಡ್ತಾ ಇದ್ದೇವೆ. ಗೋಲ್ಡ್ ಹ್ಯಾಸ್ ಇನ್ಕ್ರೀಸ್ ಬೈ 70%. ಇನ್ನು PSU ಬ್ಯಾಂಕ್ಸ್ ತೊಗೊಂಡ್ರೆ ಇಂಡಿಯನ್ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ರ್ಯಾಲಿ ಟ್ರೇಕಿಂಗ್. ಜೊತೆಗೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ HDFC ಬ್ಯಾಂಕು, ICICI ಬ್ಯಾಂಕು, ಆಕ್ಸಿಸ್, ಕೋಟಕ್ ಪ್ರತಿಯೊಂದು ಕೂಡ ರ್ಯಾಲಿ ನೋಡಿದ್ದೀವಿ. ಇನ್ನೇನು ನನ್ನ ಪ್ರಕಾರ ಇದು ಸೆಕ್ಟರ್ಗಳು ಯಾವುದು ಒಂಥರ ಕಳಪೆ ಪ್ರದರ್ಶನ ಅಂತ ಹೇಳಬೇಕು ಅಂದರೆ IT ಸೆಕ್ಟರ್ನಲ್ಲಿ ಏನಂತ ಒಂದು ರ್ಯಾಲಿ ಸಿಗಲಿಲ್ಲ ನಮಗೆ. ಅಂದರೆ ಇಟ್ ಈಸ್ ನೆಗೆಟಿವ್. ಇನ್ಫ್ಯಾಕ್ಟ್ ಅತಿ ಹೆಚ್ಚು ನೆಗೆಟಿವ್ ಆಗಿರ್ತಕ್ಕಂಥದ್ದು ಅಂದರೆ ಮೀಡಿಯಾ ಸೆಕ್ಟರ್. ಏನು ನಾವೇನು ಈ ಸುಮ್ಮನೆ ನೋಡ್ಲಿಕ್ಕಷ್ಟೇ ಮೀಡಿಯಾ ಅಂತ ಈ ಸಾರೆಗಾಮ ಇದು ನೋಡೋದು, ಬಿಗ್ ಬಾಸ್, TV ಆದರೆ ಮೀಡಿಯಾ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ಗಳು ಯಾವುದೂ ರ್ಯಾಲಿ ಆಗಿಲ್ಲ. ZTV ಇರ್ಬೋದು, ಐನಾಕ್ಸ್ ಇರ್ಬೋದು, ಈಗ ನಿಮ್ಮದು ಸನ್ TV, ಡಿಶ್ TV ಯಾವುದೂ ಕೂಡ ರ್ಯಾಲಿ ಆಗಿಲ್ಲ. ಅದೇ ರೀತಿ ಬಹಳಷ್ಟು ಫಾಲ್ ಆಗಿರ್ತಕ್ಕಂಥ ಸೆಕ್ಟರ್ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಫಾಲ್ ಆಗಿದೆ. ಲಾಸ್ಟ್ ಇಟ್ ಈಸ್ ಗಿವನ್ ದ ನೆಗೆಟಿವ್ ರಿಟರ್ನ್ಸ್. ಐ ಗಾಟ್ ದ ಡಾಟಾ ವಿತ್ ಮೀ. ಸೊ ಇದರಲ್ಲಿ ನಾವು ನಿಮ್ಗೊಂದು ಪ್ರಶ್ನೆ ಕೇಳಿದ್ರೆ ನನಗೆ ಯಾವ ಸೆಕ್ಟರ್ ರ್ಯಾಲಿ ಆಗಿದೆ ಅಂತ. PSU ಬ್ಯಾಂಕ್ಸ್ ಒಂದು ವರ್ಷದಲ್ಲಿ 27.63% ರ್ಯಾಲಿ ಆಗಿದೆ. ಅದರಲ್ಲಿ ಕೂಡ ಈ ಇಂಡಿಯನ್ ಬ್ಯಾಂಕು, ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ ಆಲ್ರೆಡಿ ಹೇಳಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಮೆಟಲ್ ಸೆಕ್ಟರ್ ಹ್ಯಾಸ್ ರ್ಯಾಲಿಡ್ ಬೈ 24%. ಚೆನ್ನಾಗಿ ಬಂದಿದೆ. ಅದೇ ರೀತಿ ಆಟೋಮೊಬೈಲ್ ಆಲ್ಸೋ ಹ್ಯಾಸ್ ಗಿವನ್ ಲೈಕ್ ಅಶೋಕ್ ಲೇಲ್ಯಾಂಡ್ ಆ್ಯಂಡ್ ಆಲ್ 55% ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥದ್ದು. ಸೊ ನಾವು ಏನು ಮಾಡ್ಬೋದಾಗಿತ್ತು, ಮುಂದೆ ಏನು ಮಾಡೋಣ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ ಅಂತ. ಖಂಡಿತ. ಅದಕ್ಕಿಂತ ಮುಂಚೆ ಈ ಮೀಡಿಯಾ ಸೆಕ್ಟರ್ನಲ್ಲಿ ನೆಟ್ವರ್ಕ್ 18, ಸನ್ ನೆಟ್ವರ್ಕು, ಸಾರೆಗಾಮ, ಟಿಪ್ಸು, ಡಿಶ್ ಎಲ್ಲದು ಕೂಡ ಫಾಲ್. ಸೊ ಲಾಸ್ಟ್ ಇಯರಿಂದ ಈಗ ನೋಡಿಕೊಂಡ್ರೆ ಸುಮಾರು 22% ಫಾಲ್ ಆಗಿದೆ. ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಏನು ಶೋಭಾ, ಲೋಧಾ, DLF, ಒಬಿರಾ ರಿಯಾಲಿಟಿ, ಫಿನಿಕ್ಸು, ಪ್ರೆಸ್ಟೀಜು, ಬ್ರಿಗೇಡ್ ಎಲ್ಲ ಏನು ಕರಿತೀವಿ ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲದರಲ್ಲೂ ಫಾಲ್ ಆಗಿದೆ. 16.03% ರಿಯಲ್ ಎಸ್ಟೇಟ್ ಕಂಪ್ನಿಗಳಲ್ಲಿ ಫಾಲ್ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ IT ಕಂಪ್ನೀಸ್ನಲ್ಲಿ ಎಲ್ಲೋ ಒಂದು ಕಡೆ ನನಗೆ ಈ ಟಾಟಾ ಕಂಪ್ನಿ ಯಾಕೋ ಏನಾಗಿದೆ, ಯಾಕಂದರೆ TCS ಬಿಲಾಂಗ್ಸ್ ಟು ಟಾಟಾ ಗ್ರೂಪ್. ಹೌದು. TCS ಹ್ಯಾಸ್ ಫಾಲನ್ ಬೈ ಮೋರ್ ದೆನ್ 19%. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನೋಡಿದ್ರೆ 19% ಫಾಲ್. ಇನ್ಫೋಸಿಸ್ ಹ್ಯಾಸ್ ಫಾಲನ್ ಬೈ 11%, HCL ಟೆಕ್ನಾಲಜಿ 12%. ಅದೇ ರೀತಿ ಇನ್ನು FMCG ನೋಡಿಬಿಟ್ರೆ ಅದರಲ್ಲಿ ಕೂಡ ಸಾಕಷ್ಟು ಕಂಪ್ನಿಗಳು, ಹಿಂದೂಸ್ತಾನ್ ಯೂನಿಲಿವರ್ ನೆಗೆಟಿವ್ನಲ್ಲಿದೆ, ಡಾಬರ್ ನೆಗೆಟಿವ್ನಲ್ಲಿದೆ. ಓವರ್ ಆಲ್ FMCG ಸೆಕ್ಟರ್ ಇಸ್ ಅರೌಂಡ್ 2% ನೆಗೆಟಿವ್ನಲ್ಲಿ ಇರ್ತಕ್ಕಂಥದ್ದು. ಸೊ ನಾವು ಒಂದು ಏನು ಯೋಚನೆ ಮಾಡಬೇಕು ಅಂದರೆ ಈ ಸೆಕ್ಟರ್ಗಳು ಪಾಸಿಟಿವ್ ಆಗಿದ್ದರೆ ಇನ್ನು ನಿಫ್ಟಿ ಎಲ್ಲಿ ಹೋಗಿರೋದು. ಕರೆಕ್ಟ್ ಅಲ್ವಾ? ಸೊ ಮಾರಲ್ ಆಫ್ ದಿ ಸ್ಟೋರಿ ಈಸ್ ಈ ಆಪ್ಷನ್ ಟ್ರೇಡಿಂಗು, ಹೆಡ್ಜಿಂಗ್ ಗೊತ್ತಿದ್ರೆ ಮಾತ್ರ ಮಾಡಬೇಕು. ಇಲ್ಲ ಅಂದರೆ ಸ್ಟಾಕ್ಸ್ ಪಿಕ್ ಮಾಡೋದು ಬೆಸ್ಟು. ಸ್ಟಾಕ್ಸು ಬೇಡ ಸರ್ ಅಂದರೆ ನೆಕ್ಸ್ಟ್ ಲೆವೆಲ್ ಯಾವ್ದಾರ ಇದ್ರೆ ದಟ್ ಈಸ್ ಬೈಯಿಂಗ್ ದ ETFs and Bs. ಅಂದರೆ ಒಂದು ಸಮಗ್ರವಾದಂಥ ಒಂದು ಫುಲ್ ಸೆಕ್ಟರ್ನ ಬೈ ಮಾಡ್ತಕ್ಕಂಥದ್ದು. ಸೇ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ದು MO ರಿಯಾಲಿಟಿ ಅಂತ ಬರುತ್ತೆ, ಅಂದರೆ ಮೋತಿಲಾಲ್ ಒಸ್ವಾಲ್ ರಿಯಾಲಿಟಿ ಅಂತ ಬರುತ್ತೆ. ಸುಮಾರು 90 ರೂಪೀಸ್ ರೇಂಜ್ನಲ್ಲಿದೆ. IT ಸೆಕ್ಟರ್ ಬಿದ್ದೋಗಿದೆ. 40 ರೂಪಾಯಿ ರೇಂಜ್ನಲ್ಲಿ ಇರ್ತಕ್ಕಂಥ 7-8 ಕಂಪ್ನಿಗಳನ್ನು ತೊಗೋಬೋದು ಒಟ್ಟಿಗೆ. ಯಾಕೆ ಬರೀ TCS, ಯಾಕೆ ಇನ್ಫೋಸಿಸ್, ವಿಪ್ರೋ, HCL ಟೆಕ್ನಾಲಜಿ, ಎಂಫೋಸಿಸ್, ಯಾಕೆ ಒಂದೊಂದೇ ಕಂಪ್ನಿಗಳನ್ನು ಆಯ್ಕೆ ಮಾಡೋದು? ಸಮಗ್ರವಾಗಿ ಎಲ್ಲದೂ ತೊಗೊಂಬಿಡೋಣ, ಆ್ಯಾವ್ರೇಜಿಂಗ್ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ ಫಾರ್ಮಾಸ್ಯೂಟಿಕಲ್ನಲ್ಲಿ ನೋಡಿದಾಗೂ ಕೂಡ ಸನ್ ಫಾರ್ಮಾ, ಐ ವಾಸ್ ಅಬ್ಸರ್ವಿಂಗ್, ಲುಪಿನ್ 10% ಫಾಲ್ ಆಗಿದೆ. ಸನ್ ಫಾರ್ಮಾ ಲಾಸ್ಟ್ 1 ಇಯರ್ನಲ್ಲಿ 7% ಇಟ್ ಹ್ಯಾಸ್ ಗಾನ್ ಡೌನ್. ಸೊ ಈ ಹೆಲ್ತ್ ಕೇರು, ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ಸು, ರಿಯಲ್ ಎಸ್ಟೇಟ್ ಇರ್ಬೋದು, IT ಇರ್ಬೋದು, ಇದೆಲ್ಲದೂ ಕೂಡ ಇನ್ನೂ ನಮಗೆ ರ್ಯಾಲಿ ಕಾಣಿಸ್ಕೊಳ್ಳೋದು ಇನ್ನೂ ಬಾಕಿ ಇದೆ. ಸೊ ಹಾಗಾದ್ರೆ ರ್ಯಾಲಿ ಆಗಿರ್ತಕ್ಕಂಥದ್ದು ಓನ್ಲಿ ಇನ್ ಆಟೋಮೊಬೈಲ್, PSU ಬ್ಯಾಂಕ್ ಸೆಕ್ಟರ್. ಸೊ ಈ ಥರದಲ್ಲಿ ಮೆಟಲ್ ಸೆಕ್ಟರ್ನಲ್ಲಿ ರ್ಯಾಲಿ ಆಗಿದೆ. ಅದರಲ್ಲೂ ಕೂಡ ಈ ವೇದಾಂತ ಇವೆಲ್ಲ 35% ಅಪ್ಪು. JSW ಸ್ಟೀಲ್ ಈಸ್ ಅಪ್ ಬೈ 22.69%. ಸೊ ಏನು ಅಂದರೆ ದೀಸ್ ಓನ್ಲಿ ಫ್ಯೂ ಆಫ್ ದಿ ಸೆಕ್ಟರ್ಸ್ ಹ್ಯಾವ್ ರ್ಯಾಲಿಡ್. ಯಾಕೆ ಅಂದರೆ ನೋಡಿ,
ಈ ನಿಫ್ಟಿ 50ನಲ್ಲಿ ಇನ್ನೂ ನಮಗೆ ಒಂದು 15ಕ್ಕಿಂತ ಜಾಸ್ತಿ ಕಂಪ್ನಿಗಳು ಸಿಗ್ತವೆ, ಇನ್ನೂ ಇನ್ನು 52 ವೀಕ್ಸ್ನ ಲೋ ಹತ್ತತ್ರನೇ ಇರ್ತಕ್ಕಂಥದ್ದು. ಸೊ ಇನ್ನೂ ಅದೇನರ ರ್ಯಾಲಿ ಆಗಿದ್ರೆ ಏನಾಗಿರೋದು. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ದೇ ವಿಲ್ ಬೌನ್ಸ್ ಬ್ಯಾಕ್. ಸೊ ಓವರ್ ಆಲ್ ಮಾರಲ್ ಆಫ್ ದಿ ಸ್ಟೋರಿ ಏನಂದರೆ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಟು ಗೋ ಅಪ್ ಓನ್ಲಿ, ಸ್ಟೇಡ್ ಇನ್ವೆಸ್ಟೆಡ್, ದಟ್ ಈಸ್ ದಿ ಮಾರಲ್. ಫ್ಯಾಂಟಾಸ್ಟಿಕ್. ಭಾಳ ಚೆನ್ನಾಗಿ ಹೇಳಿದ್ರಿ. 2025ರ ಹಿನ್ನೋಟವನ್ನು ಭಾಳ ಸಂಕ್ಷಿಪ್ತವಾಗಿ ತಾವು ಹೇಳಿದಿರಿ. ಮುಖ್ಯವಾಗಿ ಒಂದಷ್ಟು ಕ್ಷೇತ್ರಗಳು ಮಾತ್ರ, ಆಟೋಮೊಬೈಲ್, ಮೆಟಲ್ ಇರ್ಬೋದು, ಈ ಕ್ಷೇತ್ರಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣಲಿಕ್ಕೆ ಸಿಕ್ಕಿದೆ ಅಂತ. ಸೊ ಎಟ್ ದ ಸೇಮ್ ಟೈಮ್ ತಾವೇ ಒಂದಷ್ಟು ಹೇಳಿದ್ರಿ, ಈಗ ಲಾರ್ಜ್ ಕ್ಯಾಪಲ್ಲಿ TCS ಇರ್ಬೋದು ಅಥವಾ ಇತರ ಕಂಪನಿಗಳ ಶೇರುಗಳೆಲ್ಲ ಆಗದಂತಹ ಹಿನ್ನಡೆಯನ್ನು. ಸೊ ಇದರ ಅರ್ಥ ಏನಂದರೆ ಇದು ಮುಂಬರುವ ವರ್ಷಗಳಲ್ಲಿ ಅಥವಾ ಫ್ಯೂಚರ್ ಟ್ರೆಂಡಲ್ಲಿ ಏನಾದರೂ ಚೇತರಿಸುವಂಥ ಸಾಧ್ಯತೆ ಇದೆ. ಇದು ಅಪಾರ್ಚುನಿಟಿ ಅಂತ ಹೇಳ್ತಾರೆ, ಆ ಡಿಪ್ಪಲ್ಲಿ ಬೈ ಮಾಡ್ಬೋದು. 100% ಇಟ್ ಇಸ್ ಅನ್ ಅಪಾರ್ಚುನಿಟಿ. ಸೊ ನಾನು ಹೇಳೋದು ಸ್ಟಾಕ್ಸ್ಗಳನ್ನು ತೊಗೊಳೋದಕ್ಕಿಂತ ಸೆಕ್ಟರ್ಗಳನ್ನು ತೊಗೊಂಡು ಶಾಂತ ರೀತಿಯಿಂದ ಆರಾಮಾಗಿರೋದು ಬೆಟರ್. ಯಾಕಂದರೆ ಈಗ ನೋಡಿ, ನಾನು ಹೇಳಿದೆ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಫಾರ್ ಎಕ್ಸಾಂಪಲ್ PSU ಬ್ಯಾಂಕ್ ಬೀಸ್ ಬರುತ್ತೆ, 27.63% ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥದ್ದು. ಫ್ಯಾಂಟಾಸ್ಟಿಕ್. ಯಾವ ಬ್ಯಾಂಕ್ ಇಷ್ಟೊಂದು ರಿಟರ್ನ್ಸ್ ಕೊಡುತ್ತೆ? ಸಾಧ್ಯನೇ ಇಲ್ಲ. ಸೊ ಏನಾಗುತ್ತೆ, ನೀವು ಎಷ್ಟೇ ನೀವು ಟ್ರೇಡಿಂಗ್ ಅದು ಇದು ಮಾಡಿದ್ರೆ ಒಂದು ಸ್ವಲ್ಪ ಲಾಭ, ಒಂದು ಸ್ವಲ್ಪ ನಷ್ಟ, ಈ ಥರ ನೋಡ್ತಾ ಬಂದಾಗ ಒಂದು 25 to 30% ಆ್ಯನ್ಯುವಲ್ನಲ್ಲಿ ಒಂದು ನಾವು ಪ್ರಾಫಿಟ್ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಅದು ರಿಟರ್ನ್ಸ್ ನಿಮಗೆ ಇನ್ವೆಸ್ಟ್ಮೆಂಟ್ನಲ್ಲೇ ಬರ್ತಾ ಇದೆ ಅಲ್ಲ. ಕರೆಕ್ಟ್. ವೈ ಶುಡ್ ವಿ ಬ್ರೇಕ್ ಅವರ್ ಹೆಡ್? ಭಾಳ ನಿಶ್ಚಿಂತೆಯಿಂದ ಆರಾಮಾಗಿರ್ಬೋದು. ಇಲ್ಲ ಹೆಡ್ಜಿಂಗ್ ಗೊತ್ತಿದೆನಾ, ಒಂದು ಕಡೆ ಡೈರೆಕ್ಷನ್ ಒಂದು ತೊಗೊತೀವಿ ಅಂದರೆ ಇನ್ನೊಂದು ಕಡೆಯಿಂದ ಇನ್ನೊಂದು ಥರ ತೊಗೊಂಡು ಲಾಕ್ ಮಾಡೋ ಪರಿಸ್ಥಿತಿ ಹೇಗೆ ತೊಗೊಂಬಂದು ಕೊಡೋದು, ಯಾವ ಥರ ಪ್ರಾಫಿಟ್ಗಳನ್ನು ಲಾಕ್ ಮಾಡೋದು ಗೊತ್ತಿದೆನಾ? ಗೊತ್ತಿಲ್ಲ ಅಂದರೆ ದಯವಿಟ್ಟು ಮಾಡಬೇಡಿ. ಗೊತ್ತಿದ್ರೆ ಫ್ಯಾಂಟಾಸ್ಟಿಕ್, ಗೊತ್ತಿಲ್ಲ ಅಂದರೆ ಅದು ಶಾಪ ಗ್ಯಾರಂಟಿ. ಅದು ನಿಮ್ಮ ಥರ ಹೇಳೋರು ಭಾಳ ಅಪರೂಪ ಅಂತ. ಯಾಕೆ ಅಂದರೆ ಲೈಕ್ ದಿಸ್ ಇಸ್ ದ ಫ್ಯಾಕ್ಟ್. ಯಾರು ನಾನು ಅಂತಲ್ಲ, ಯಾರೇ ಹೇಳಿದ್ರು ಅಷ್ಟೇ. ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ಲೈಫ್. ಯಾಕಂದರೆ ಇನ್ವೆಸ್ಟ್ಮೆಂಟ್ಗಳಿಗೆ ಅಂತ ಹೇಳಿದಾಗ ಇಕ್ವಿಟಿಗಳಿಗೆ ಮತ್ತು ETFಗಳಿಗೆ ಸಾವಿಲ್ಲ. ಅಂದರೆ ಎಷ್ಟು ದಿನ ತನಕ ಇಟ್ಕೋಬೋದು ಸರ್ ಅಂದರೆ, ಸರ್ ನಾನು ಲೈಫ್ ಟೈಮ್ ಇಟ್ಕೋಬೋದು, ಅಥವಾ ನನ್ನ ಲೈಫ್ ಅಲ್ಲ ಕಂಪ್ನಿ ಲೈಫ್ ಇರೋ ತನಕ ತೊಗೋಬೋದು. ಅದರಲ್ಲೂ ಕೂಡ ETFs ಆ್ಯಂಡ್ BSನಲ್ಲಿ ಯಾವುದೋ ಒಂದು ಕಂಪ್ನಿ ಮುಚ್ಚೋದ್ರೆ ಅಥವಾ ಕ್ಲೋಸ್ ಆದರೆ ಅದರದ್ದು ಬೆನಿಫಿಟ್ನ ಬೇರೆ ಕಂಪ್ನಿಗಳು ಪಡ್ಕೊಂಡಿರ್ತವೆ. ಸೊ ಸಾವೇ ಇಲ್ಲ ETF-ಗೆ BSಗಂತೂ. ಫ್ಯಾಂಟಾಸ್ಟಿಕ್. ಈಗ ನನಗೆ ಹೇಳಿ, ಹಿಂದೆ ಒಂದು 400 ವರ್ಷದ ಹಿಂದೆ ಕೂಡ ಬ್ಯಾಂಕಿಂಗ್ ಸಿಸ್ಟಮ್ ಬೇಕಿತ್ತು, ಇವತ್ತಿಗೂ ಬೇಕಿದೆ, ಮುಂದೂ ಕೂಡ ಬೇಕಾಗಿರುತ್ತೆ. ಯಾಕೆ ನಮ್ಮ ಹಣವನ್ನು ಕೇವಲ ಹೋಗಿ ಸ್ಟೇಟ್ ಬ್ಯಾಂಕಿಗೆ ತೊಗೊಂಡೋಗಿ ಇನ್ವೆಸ್ಟ್ ಮಾಡೋಣ, ಅಥವಾ ಕೆನರಾ ಬ್ಯಾಂಕ್ ಶೇರ್ ತೊಗೊಳೋಣ, HDF ಬ್ಯಾಂಕ್ ತೊಗೊಳೋಣ, ICICI ತೊಗೊಳೋಣ, ಬ್ಯಾಂಕ್ ಬೀಸ್ ತೊಗೋಬೋದಲ್ವಾ? ಹೌದು. ಸೊ ಒಂದು ಮಾರ್ಕೆಟ್ನಲ್ಲಿ ಫಾಲ್ ಆಗಿರ್ತಕ್ಕಂಥ ಸೆಕ್ಟರ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ಓಕೆ. ಅದರಲ್ಲೂ ಕೂಡ ಕೆಲವೊಂದು ಮೌಲ್ಯಮಾಪನ ಮಾಡ್ಬೋದು ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ. ಆ ಮುಖಾಂತರ ಹೋಗಿ ನಾವು ಬೀಸ್ಗಳನ್ನು ಬೈ ಮಾಡಿ ಶಾಂತಿಯಿಂದ ಇರ್ಬೋದು. ಅದನ್ನು ಬಿಟ್ಟು ಏನು ಮಾಡ್ತಾರೆ ಅಂದರೆ, ಏನೂ ಗೊತ್ತಿರಲ್ಲ, ಆ ಕಾಲ್ ಅಂದರೆ ಗೊತ್ತಿಲ್ಲ, ಪುಟ್ ಅಂದರೆ ಗೊತ್ತಿಲ್ಲ, ದೇ ವಿಲ್ ಡೈರೆಕ್ಟ್ಲಿ ಗೋ ಆ್ಯಂಡ್ ಟ್ರೇಡ್. ರಾತ್ರಿ ಕುಬೇರ ಆಗಬೇಕು ಅಂತ ಹೋಗ್ತಾರೆ. ಹೌ ಇಸ್ ದಟ್ ಪಾಸಿಬಲ್? ಒಂದು 100ನೇ ಮೆಟ್ಲು ಹತ್ತಬೇಕು ಅಂದರೆ 1ರಿಂದ ಸ್ಟಾರ್ಟ್ ಆಗಬೇಕು ಅದು. ಸೊ ದೇ ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ಬೈಯಿಂಗ್ ಆಫ್ ದಿ ಆಪ್ಷನ್ಸ್, ಸೆಲ್ಲಿಂಗ್ ಆಫ್ ದಿ ಆಪ್ಷನ್ಸ್ ವಿತೌಟ್ ಹ್ಯಾವಿಂಗ್ ದ ಪ್ರಾಪರ್ ನಾಲೆಜ್ ಆಫ್ ಇಟ್. ಮಾಡಬೇಡಿ ಅಂತ ಹೇಳಿ, ದಯವಿಟ್ಟು ಮಾಡಬೇಡಿ. ಯಾರ್ದು ಹಣ ಆದರೂ ಕೂಡ ಹಣನೇ ಅದು. ಕಷ್ಟಪಟ್ಟು ದುಡ್ಡಿಗೆ ಎಷ್ಟು ಬೆಲೆ ಇದೆ ಅದನ್ನು ಕಳ್ಕೊಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ನಮ್ಮ ಒಂದು ವರ್ಷದ ಒಂದು ಪಯಣವನ್ನು ನೋಡಿದರೆ ಒಂದಷ್ಟು ಸೆಕ್ಟರ್ಗಳಲ್ಲಿ ಮಾತ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಅನೇಕ ಸೆಕ್ಟರ್ಗಳಲ್ಲಿ ಡೌನ್ ಫಾಲನ್ನು ಕೂಡ ನೋಡಿದ್ವಿ. ಸೊ ಇಂಥ ಒಂದು ಸವಾಲುಗಳ ಮಧ್ಯೆ ಕೂಡ ಫೈನಲಿ ಒಂದು ಆಶಾಭಾವನೆ ಬಂತು. ಮಾರ್ಕೆಟ್ ಸೂಚ್ಯಂಕಗಳು ಏರಿಕೆ ಆಗ್ತಾ ಇದೆ, ಒಂದು ಗುಡ್ ಹೋಪ್ ಬರ್ತಾ ಇದೆ ಇಯರ್ ಎಂಡಿಗೆ. ಸೊ ಹಾಗಾಗಿ ಇದಕ್ಕೆ ಒಂದಷ್ಟು ಕಾರಣಗಳು ಏನು, ಮುಖ್ಯವಾಗಿ ನಾವು ಗುರುತಿಸಬಹುದಾದಂತಹ ಪ್ರಮುಖ ಕಾರಣಗಳು ಏನು, ಮತ್ತು ಅದು ಮುಂದೆ ಕಂಟಿನ್ಯೂ ಆಗ್ಬೋದಾ ಆ ಕಾರಣಗಳು ಅಂತ ಹೇಳ್ತೀರಾ ಅಂತ? ನೋಡಿ, ಬೇಸಿಕಲಿ ಮಾರ್ಕೆಟ್ ಪಾಸಿಟಿವ್ ಆಗಲಿಕ್ಕೆ ಕಾರಣ ಅಂತಂದರೆ DIIsನ ಪಾರ್ಟಿಸಿಪೇಷನ್. ಅಂದರೆ ಇಷ್ಟು ದಿನ ತನಕ ಎಲ್ಲ ನಾವೇನು ಹೇಳ್ತಿದ್ವಿ ಅಂದರೆ, FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ನ ಅವ್ರೇನು ಮಾಡ್ತಾರೆ ಅದನ್ನೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೇ ಆಟ ಅಂತ. ಹೆಂಗೆ ನಾವು ಪರಮಾತ್ಮನ ಆಟ ಅಂತೀವೋ ಹಾಗೆ ಅವ್ರು FIIsನ ಆಟ ಅಂತ ಹೇಳ್ತಿದ್ರು. ಆದರೆ ಅದನ್ನು ಅಲ್ಲಗಳಿಸಿದ್ದೇವೆ. DIIs ಆರ್ ಸೋ ಪವರ್ಫುಲ್ ನಾವು. ಆ್ಯಂಡ್ ಇವನ್ ರಿಟೇಲರ್ಸ್, ಇಂಡಿವಿಜುವಲ್ ರಿಟೇಲರ್ಸು, HNIs ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ಬೈ ದ ಡಿಪ್ ಅನ್ನಂಗೆ ಬೀಳ್ತಾ ಇದ್ದಂಗೆ ಬೈ ಮಾಡ್ತಾ ಇದ್ದಾರೆ. ಸೊ ನಮ್ಮವರೇ ನಮ್ಮ ಮಾರ್ಕೆಟನ್ನು 100% ಬೆಳೆಸ್ತಾ ಇದ್ದಾರೆ. ಸೊ ನಾಟ್ ಓನ್ಲಿ FIIs, ನಾವು DIIs, ಭಾರತ ದೇಶದ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆರ್ ವೆರಿ ಪವರ್ಫುಲ್ ನಾವು. ಇದು ಮೊದಲನೇ ಒಂದು ರೀಸನ್ನು. ಸೊ ಎರಡನೇದಾಗಿ
ಭಾರತ ದೇಶದಲ್ಲಿ SIP ಹೂಡಿಕೆ ಏನು ಬರ್ತಾ ಇದೆ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಇದು ಸುಮಾರು ಒಂದು ದಿನಕ್ಕೆ 1000 ಕೋಟಿಯಷ್ಟು ಮಾರ್ಕೆಟಿಗೆ ಬರ್ತಾ ಇದೆ. ಸೊ SIP ಹಾಕಿ 1000 ಕೋಟಿ ತೊಗೊಂಡೋಗಿ DIS ಕೈಯಲ್ಲಿ ಕೊಟ್ಟರೆ, ಮ್ಯೂಚುವಲ್ ಫಂಡ್ ಹೌಸ್ ಕೈಯಲ್ಲಿ ಕೊಟ್ಟರೆ ಅವರೇನು ದುಡ್ಡನ್ನು ಸುಮ್ಮನೆ ಇಟ್ಕೊಳಲ್ಲ, ಆ ದುಡ್ಡನ್ನು ತೊಗೊಂಡೋಗಿ ಮತ್ತೆ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ರೀಸನ್. ಸೊ ಮೂರನೇದಾಗಿ ಹೇಳಬೇಕು ಅಂದರೆ ನಾವು ರೇಟ್ ಕಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಈ ರೇಟ್ ಕಟ್ಸ್ಗಳಿಂದ ಏನಾಯಿತು, ಬಡ್ಡಿ ದರ ಕಡಿಮೆ ಆಯಿತು ಅಂದ ತಕ್ಷಣ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಲೇಬೇಕು. ಆಟೋಮೊಬೈಲ್ ಸೆಕ್ಟರ್ಗೆ ಏನಾದರೂ ಲೋನ್ಸ್ಗಳು ಎಲ್ಲದು ಕಡಿಮೆ ಆದಾಗ ಏನಾಗುತ್ತೆ, ಓವರ್ ಆಲ್ ಇಟ್ ಈಸ್ ಎ ಪಾಸಿಟಿವ್ ಟು ದಿ ಕಂಟ್ರಿ. ಸೊ ಈ 3 ಪ್ರಮುಖ ಕಾರಣಗಳು ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಚೆನ್ನಾಗಿ ಹೇಳಿದ್ರಿ. ಮಾರ್ಕೆಟ್ಗೆ ಯಾಕೆ ಪಾಸಿಟಿವ್ ಆಯಿತು, ಕೊನೆಗೆ ಆ ಒಂದು ಚೇತರಿಕೆ ಯಾಕೆ ಬಂತು ಅನ್ನೋ ಇದು ನನಗನ್ಸೋ ಮಟ್ಟಿಗೆ ಇದು SIP ವಿಲ್ ಇನ್ಕ್ರೀಸ್ ಇನ್ ದ ಗೋಯಿಂಗ್ ಫಾರ್ವರ್ಡ್. ಇದು ಇನ್ನೂ ಈಗೇನು 900ರಿಂದ 1000 ಕೋಟಿ ಒಂದು ದಿನಕ್ಕೆ ಬರ್ತಾ ಇದೆ, ಇದು ಇನ್ನೂ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳೋದು ನಿಮಗೆ ನಾನು ಮಿಸ್ ಮಾಡಿದೆ, ಅದೇನು ಅಂದರೆ ನಮ್ಮ ಡಿಮ್ಯಾಟ್ ಅಕೌಂಟ್ಸ್, ಭಾರತ ದೇಶದಲ್ಲಿ ಇರ್ತಕ್ಕಂಥ ಡಿಮ್ಯಾಟ್ ಅಕೌಂಟ್ಸು 21 ಕೋಟಿಯನ್ನು ಟಚ್ ಮಾಡಿದೆ. ಫ್ಯಾಂಟಾಸ್ಟಿಕ್. ಅಂದರೆ ಅರ್ಥ, ಎಸ್, ಆಲ್ದೋ ಆಕ್ಟಿವ್ ಇನ್ವೆಸ್ಟರ್ಸ್ ಆರ್ ಓನ್ಲಿ ಅರೌಂಡ್ 4.5 to 4.6 crores ಆಸ್ ಪರ್ ದಿ ಅಕ್ಟೋಬರ್ ಡಾಟಾ 2025 ಡಾಟಾ ಪ್ರಕಾರ ನೋಡಿದಾಗ. ಬಟ್ 21 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ಗಳು ಆಗಿದ್ದಾವೆ ಭಾರತ ದೇಶದಲ್ಲಿ. ಸೊ ನಮಗನ್ಸುತ್ತೆ ಏನಪ್ಪ ಇದು 140 ಕೋಟಿ ಇರ್ತಕ್ಕಂಥ ಪಾಪ್ಯುಲೇಷನಲ್ಲಿ ಬರೀ 21 ಕೋಟಿನಾ ಅಂತ. ಬಟ್ ಡೆಫಿನೆಟ್ಲಿ ಮನೆಯಲ್ಲೂ ಕೂಡ ಇನ್ವೆಸ್ಟರ್ಸ್ಗಳು ಹುಡ್ತಾ ಇದ್ದಾರೆ, ಮನೆಯಲ್ಲೂ ಕೂಡ ಟ್ರೇಡರ್ಸ್ಗಳು ಹುಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಉಜ್ವಲವಾಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 21 ಕೋಟಿ ಈಸ್ ನಾಟ್ ಅಟ್ ಆಲ್ ಎ ನಂಬರ್. ವೆರಿ ಸೂನ್ ವಿಲ್ ಕ್ರಾಸ್ 50 crores ಆಲ್ಸೋ. ಸೊ ಇಟ್ ಶೋಸ್ ದ ಪೊಟೆನ್ಷಿಯಲ್ 100%. ಯಾಕಂದರೆ ನಾವು ನೀವೆಲ್ಲ ವರ್ಕ್ ಮಾಡಿದ್ರೆ 8 ತಾಸು 10 ತಾಸು 12 ತಾಸು ಕೆಲಸ ಮಾಡ್ಬೋದು. ಆದರೆ ನಾವು ಹೂಡಿಕೆ ಮಾಡ್ತಕ್ಕಂಥ ಕಂಪನಿ 3 ಶಿಫ್ಟ್ಗಳಲ್ಲಿ ವರ್ಕ್ ಮಾಡುತ್ತೆ. ಕರೆಕ್ಟ್. 8 ಅವರ್ಸ್ನಲ್ಲಿ ಕಂಪನಿ ಈಸ್ ವರ್ಕಿಂಗ್ ಇವನ್ ವೆನ್ ವಿ ಆರ್ ಸ್ಲೀಪಿಂಗ್. ಅದೇ ರೀತಿ ಡಿಮಾಂಡ್ ಇಸ್ ಸೋ ಮಚ್. ಪ್ರತಿಯೊಬ್ಬರು ಇವತ್ತೇನು ಒಂದು ದಿನಕ್ಕೆ 1 ಲಕ್ಷ ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗ್ತಾ ಇದ್ದಾವೆ. ಅವ್ರೇನು ಸುಮ್ಮನೆ ಖಾಲಿ ಕೈಯಿಂದ ಬರ್ತಾ ಇಲ್ಲ, ದುಡ್ಡು ತೊಗೊಂಡ್ಬರ್ತಾ ಇದ್ದಾರೆ. ಎಲ್ಲಿ ಹೂಡಿಕೆ ಮಾಡ್ತಾರೆ? ಮತ್ತು ಇದೆ ರಿಲಯನ್ಸು, ಮತ್ತು ಇದೆ HDFC ಬ್ಯಾಂಕ್, ಮತ್ತು ಇದೆ TCS, ಇದೇ ನಿಫ್ಟಿ 50ಯಲ್ಲಿ ಇರ್ತಕ್ಕಂಥ ಕಂಪ್ನಿಗಳನ್ನು ಆಯ್ಕೆ ಮಾಡಿ ಮತ್ತೆ ಬೈ ಮಾಡ್ತಾರೆ. ಆಬ್ವಿಯಸ್ಲಿ ವೆನ್ ದ ಡಿಮಾಂಡ್ ಈಸ್ ಮೋರ್, ಸಪ್ಲೈ ಇಸ್ ಲೆಸ್, ಮಾರ್ಕೆಟ್ ಮೇಲೆ ಹೋಗಲೇಬೇಕು. ಸೊ ವಿ ಕ್ಯಾನ್ ಬಿ ಪಾಸಿಟಿವ್ ಅಬೌಟ್ ಅವರ್ ಇಂಡಿಯನ್ ಮಾರ್ಕೆಟ್. ಇಂಡಿಯಾ ಇಸ್ ನಾಟ್ ಪಾಕಿಸ್ತಾನ, ಯಾವುದೋ ಬಾಂಗ್ಲಾದೇಶ ಅಲ್ಲ, ನಮ್ಮದು ಭಾರತ ದೇಶ ನಮ್ಮದು. ವಿ ಶುಡ್ ಬಿ ಪ್ರೌಡ್ ಅಬೌಟ್ ಅವರ್ ಕಂಟ್ರಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಕೂಡ ಇಟ್ ವಿಲ್ ಬಿ ವೆರಿ ಪಾಸಿಟಿವ್ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಭಾಳ ಚೆನ್ನಾಗಿ ಹೇಳಿದ್ರಿ. ಯಾಕಂದರೆ ಭಾರತ ಇವತ್ತು ಇಕಾನಮಿ ಯಾವ ರೀತಿ ಬೆಳೀತಾ ಇದೆ ಅಂದರೆ 4ನೇ ಅತಿ ದೊಡ್ಡ ಇಕಾನಮಿಗೆ ಮುಂದೆ ಬಂದಿರುವಂಥದ್ದು. ಇನ್ನೇನು 2030ಗೆ 3rd ಪ್ಲೇಸ್ಗೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಮೇರಿಕಾ, ಚೀನಾ ಬಿಟ್ಟರೆ ನಂತರ ಇಂಡಿಯಾ ಬರುತ್ತೆ ಅಂತ. ಸೊ ಹಾಗೆ ಇದು ನಿಜವೂ ಕೂಡ ಬಹಳ ಒಂದು ಎಲ್ಲರೂ ಕೂಡ ಬಹಳ ಇನ್ಸ್ಪೈರ್ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ದ ಸೇಮ್ ಟೈಮ್ ಅದರ ಬೆನಿಫಿಟನ್ನು ಪಡೀಲಿಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.